ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗಿ ಸಾಕಷ್ಟು ಅವಾಂತರಗಳು ನಿರ್ಮಾಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಮಳೆ ಇಲ್ಲದೆ ರೈತರು ಆತಂಕದಲ್ಲಿದ್ದಾರೆ. ಒಂದು ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆ ಜಲಾಶಯ ಖಾಲಿಯಾಗ್ತಾ ಇದೆ. ರಾಯಚೂರಿನ ಮಾಲ್ವಿ ತಾಲೂಕಿನ ರಾಜಲಬಂಡ ಜಲಾಶಯ ಖಾಲಿಯಾಗಿದೆ. ತುಂಗಭದ್ರಾ ನದಿಯಲ್ಲಿ ನೀರು ಇಲ್ಲದೆ ಕಾರಣದಿಂದಾಗಿ 3 ರಾಜ್ಯದ ರೈತರು ಕಂಗಾಲಾಗಿದ್ದಾರೆ. ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ತೆಲಂಗಾಣಕ್ಕೆ ನೀರು ಪೂರೈಸ್ತಾ ಇದ್ದಂತಹ ರಾಜಲಬಂಡ ಮುಂಗಾರು ಮಳೆ ನಂಬಿ ರೈತರು ಬಿತ್ತನೆ ಕೂಡ ಮಾಡಿದ್ರು. ಆದರೆ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಇಲ್ಲದೆ ರೈತರು ಈಗ ಆತಂಕದ ಕ್ಷಣಗಳನ್ನು ಎದುರಿಸ್ತಾ ಇದ್ದಾರೆ. ಮುಂಗಾರು ಮಳೆಯನ್ನು ನಂಬಿ ಇಲ್ಲಿ ಬಿತ್ತನೆಯನ್ನು ಕೂಡ ಮಾಡಿದ್ರು, ಆದರೆ ಮಳೆಯೇ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಇವತ್ತು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ರಾಜಲಬಂಡ ಅಣೆಕಟ್ಟು ಬಳಿ ಇದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು. ಈ ಒಂದು ರಾಜಲಬಂಡ ಅಣೆಕಟ್ಟಿನ ಬಳಿ ಇರ್ತಕ್ಕಂಥ ತುಂಗಭದ್ರಾ ನದಿ ಸ್ಥಿತಿ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ಈ ಭಾಗದಲ್ಲಿ ಒಂದು ಹನಿ ಕೂಡ ಮಳೆ ಆಗದೇ ಇರೋದರಿಂದ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಒಣಗೋಗಿದೆ. ಬಂಡೆಗಳು ಮಾತ್ರ ಕಾಣಿಸ್ಕೊಳ್ಳೋ ಸ್ಥಿತಿಯಲ್ಲಿದೆ ಈ ಭಾಗದಲ್ಲಿ. ಅಂತಂದರೆ ಈ ಒಂದು ರಾಜಲಬಂಡ ಗ್ರಾಮದ ಸುತ್ತಮುತ್ತ ಅಂತಂದರೆ ಇರ್ತಕ್ಕಂಥ ರೈತರ ಕೃಷಿ ಚಟುವಟಿಕೆಗಾಗಿ ಮಲೆನಾಡಿನಲ್ಲಿ ಭಾರೀ ಮಳೆಯಾಗಿ ಮತ್ತು ಈ ಭಾಗದಲ್ಲಿ ಮಳೆ ಆದಾಗ ಮಾತ್ರ ತುಂಗಭದ್ರಾ ನದಿಗೆ 1 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಬಂದಾಗ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಅಣೆಕಟ್ಟಿನಿಂದ 3 ರಾಜ್ಯಗಳಿಗೆ ನೀರು ಹೋಗುತ್ತೆ. ಒಂದು ಆ ಕಡೆಯಿಂದ ಆಂಧ್ರಕ್ಕೆ ಹೋಗುತ್ತೆ, ಮತ್ತು ಈ ಕಡೆ ಏನು ಕಾಲುವೆ ಮಾಡಿದಾರೋ, ಅಣೆಕಟ್ಟು ಕಟ್ಟಿದಾರೋ ಆ ಮುಖಾಂತರವಾಗಿ ತೆಲಂಗಾಣಕ್ಕೆ ಹೋಗುತ್ತೆ. ಆದರೆ ಈಗ ನೀರು ಇಲ್ಲದೇ ಇರೋದರಿಂದ, ನದಿಯಲ್ಲಿ ನೀರು ಇಲ್ಲದೇ ಇರೋದರಿಂದ ಸಂಪೂರ್ಣವಾಗಿ ತುಂಗಭದ್ರಾ ನದಿ ಒಣಗೋಗಿದೆ. ಕರ್ನಾಟಕದ ಕೆಲವು ಭಾಗಗಳಿಗೆ ಮತ್ತು ಆಂಧ್ರದಕ್ಕೂ ಕೂಡ ನೀರಿಲ್ಲದಂಥ ಸ್ಥಿತಿ ಈಗ ನಿರ್ಮಾಣವಾಗಿದೆ. ತುಂಗಭದ್ರಾ ನದಿ ಒಣಗಿದ್ರಿಂದ ರೈತರು ಪ್ರತಿ ವರ್ಷವೂ ಕೂಡ ತುಂಗಭದ್ರಾ ಕಾಲುವೆಗೆ ನೀರು ಬರುತ್ತೆ ಮತ್ತು ತುಂಗಭದ್ರಾ ನದಿಗೆ ನೀರು ಬರುತ್ತೆ, ಮಲೆನಾಡಿನಲ್ಲಿ ಮಳೆ ಆದರೂ ಸಾಕು ಅಂತೇಳಿ ಖುಷಿಯಿಂದ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದರು. ಅದೇ ರೀತಿಯಾಗಿ ಈ ವರ್ಷ ರೈತರು ಈಗಾಗಲೇ ತಮ್ಮ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ. ಭತ್ತ ನಾಟಿ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕೆಲ ರೈತರಂತೂ ಭತ್ತವನ್ನು ನಾಟಿ ಮಾಡಿದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ರೈತರಿದ್ದಾರೆ. ನಾನು ರೈತರನ್ನೇ ಮಾತಾಡಿಸ್ತೀನಿ. ಸರ್, ಏನಾಗ್ತಾ ಇದೆ ರೈತರ ಪರಿಸ್ಥಿತಿ ಮಳೆ ಇಲ್ಲದಕ್ಕೆ? ಸರ್, ಇಲ್ಲಿ ಮಳೆ ಇಲ್ಲ ಸರ್. ಡ್ಯಾಮ್ನಾಗ ನೀರು ಇಲ್ಲ ಸರ್. ಈಗ ಬಿತ್ತನೆ ಬೀಜ ಹಾಕಿ ನಾವು 40-50 ದಿನ ಮೇಲೆ ಆಗಿದೆ ಸರ್. ಈ ಟೈಮ್ನಲ್ಲೆಲ್ಲ ನಾವು ನಾಟಿ ಮಾಡ್ಬೇಕು ಸರ್. ಅದು ಒಂದು ಕಡೆ. ಆದರೆ ಬಿತ್ತನೆ ಮಾಡಿದ್ದು ಭತ್ತನೂ ಅದಕ್ಕೂ ಮಳೆ ಇಲ್ಲ ಸರ್, ನೀರು ಇಲ್ಲ. ಈ ಥರ ಭೀಕರ ಪರಿಸ್ಥಿತಿ ಭಾಳ ಗಂಭೀರ ಆಗ್ಬಿಟ್ಟ ಸರ್. ಹೋದ್ಸರೆ ಬೇಸಿಗೆಯಲ್ಲಿ ಕೂಡ ಹೋದ್ಸರೆ ಸೆಕೆಂಡ್ ಬೆಳೆ ನೀರು ಬಿಡೋಲ್ಲ ಡ್ಯಾಮ್ನವ್ರು ಅಂತಂದ್ರೂ ಅವಾಗೂ ಬೆಳೆ ತೆಕ್ಕೊಂಡಿಲ್ಲ ಸರ್ ನಾವು. ಹೋದ್ಸರಿನೂ ಆಗ ಹಂಗೆ ಆಯಿತು. ಈ ಸರಿನ ಮುಂಕಟ್ಟಿಗೆ ಬೆಳೆ ಹಾಕ್ಬೇಕು, ಬಿತ್ತನೆ ಹಾಕ್ಬೇಕಂತೇಳಿ ಮುಂಕಟ್ಟೆ ನಾವು ಬೀಜ ಎಲ್ಲ ರೆಡಿ, ಹೊಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ಸರ್. ಈಗ ಡ್ಯಾಮ್ನಾಗೂ ನೀರಿಲ್ಲ, ಆಮೇಲೆ ದೇವ್ರನ್ನೂ ಕರುಣೆ ತೋರಿ ಮಳೆನೂ ಬರ್ತಾಯಿಲ್ಲ. ಭಾರಿ ಸಂಕಷ್ಟ ಆಗ್ಬಿಡುತ್ತೆ ಸರ್ ರೈತರಿಗೆ. ಇದು ಒಂದು ಕಡೆ. ಆದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ರೈತರು ಬೆಳೆ ಬೆಳೆಸಿ ಗೊಬ್ಬರ ಏನು ತಗೋಬೇಕಂತ ಹೋದ್ರೆ ಅದನ್ನು 2200 2500 ಹಂಗೆ ಮಾಡಿದ್ದಾರೆ ಸರ್. ನಮ್ಮ ಭತ್ತ ಏನು ತೊಗೊತಾರೆ ರೀ 1200-1400 ತಗೊಂತಾರೆ ಸರ್. ಇದು ಒಂದು ಕಡೆ ಅಷ್ಟು ಕಷ್ಟ ಆಗಿಬಿಡ್ತಾರೆ ರೈತರ ಪರಿಸ್ಥಿತಿ ಅಂತ ಹೇಳ್ಕೋಬಾರ ಸರ್. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.